ನಮಸ್ಕಾರ ಸ್ನೇಹಿತರೆ, ನೀವು ಫಸ್ಟ್ PUC ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಹುಡುಕುತ್ತಿದ್ದೀರಾ? ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಸೊ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಬಹುತೇಕ ವಿದ್ಯಾರ್ಥಿಗಳ ಗುರಿ ಏನು ಗೊತ್ತಾ? ಪಾಸ್ ಆಗಬೇಕು, ಮಾರ್ಕ್ಸ್ ಹೆಚ್ಚಾಗಬೇಕು, ಪೇಪರ್ ಬರೆಯೋ ಕಾನ್ಫಿಡೆನ್ಸ್ ಬರಬೇಕು. ಈ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗುರಿ ಆಗಿರುತ್ತದೆ. ಕೆಲವು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಕೂಡ ಆಗಿರುತ್ತದೆ. ಏನು ಓದಬೇಕು, ಯಾವ ಪ್ರಶ್ನೆ ಬರುತ್ತದೆ, ಹಾಗೆ ಆನ್ಸರ್ ಹೇಗೆ ಬರೀಬೇಕು, ಈ ರೀತಿ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಆಗಿರುತ್ತದೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತದೆ ಮಾಹಿತಿ ತಿಳಿಸಿಕೊಡ್ತೀನಿ. ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆ ಯಾವ ರೀತಿ ಕೇಳಾಗುತ್ತೆ ಅದು ಕೂಡ ಮಾಹಿತಿ ತಿಳಿಸುತ್ತೇನೆ ಈ ಮಾಡಲ್ ಕ್ವಶನ್ ಪೇಪರ್ನಲ್ಲಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಡಲ್ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ಒಳಗೊಂಡಿದೆ. ಈ ಮಾಡಲ್ ಕ್ವಶನ್ ಪೇಪರ್ನ ಪೂರ್ತಿಯಾಗಿ ನೋಡಿಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಕೂಡ ಮಾಡಿಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತದೆ ಫಸ್ಟ್ PUC ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಒಳಗೊಂಡಿದೆ. ಅಲ್ಲಂ ಪ್ರಭುವಿನ ಅಂಕಿತನಾಮ ಯಾವುದು? ಆಪ್ಷನ್: ರಾಮೇಶ್ವರ, ಗುಹೇಶ್ವರ, ಬಸವೇಶ್ವರ, ದಾನೇಶ್ವರ. ಕೈಲಾಸದಲ್ಲಿ ಚೆನ್ನೈನಿಗೆ ಯಾವ ಪದವಿ ಲಭಿಸಿತು? ಮಂತ್ರಿ ಪದವಿ, ಅಧ್ಯಕ್ಷ ಪದವಿ, ಗಣ ಪದವಿ, ವೀರ ಪದವಿ. ಅರಿಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಹಸಿರು, ಹಳದಿ, ನೀಲಿ, ಕಪ್ಪು. ಅಖಂಡ ಕರ್ನಾಟಕವನ್ನು ಹಸುರುತ್ತಿರುವವನು ಯಾರು? ಗಾಂಧಿ, ನೆಹರು, ದೇವರು, ಭಕ್ತರು. ಕನಕದಾಸರು ರಾಗಿಯ ಬಗ್ಗೆ ಬರೆದ ಕೃತಿ ಯಾವುದು? ರಾಗಿ ಮಹಾತ್ಮೆ, ರಾಗಿ ಚರಿತ್ರೆ, ರಾಗಾನುರಾಗ, ರಾಮಧ್ಯಾನ ಚರಿತ್ರೆ. ಶಾಸ್ತ್ರಿ ಮಾಸ್ತರನ ಹೆಂಡತಿ ಹೆಸರೇನು? ನಿಂಗಮ್ಮ, ಅಂಬವ್ವ, ಸಂಗವ್ವ, ಮಾರವ್ವ. ಗೌತಮನ ತಾಯಿ ಹೆಸರೇನು? ಗೌತಮಿ, ಮಾಯಾದೇವಿ, ಯಶೋಧರೆ, ಪಾರ್ವತಿ ದೇವಿ. ಬೋಳೆಶಂಕರನ ಊರು ಯಾವುದು? ಕಾಳಾಪುರ, ದೇವಾಪುರ, ಕೈಲಾಸಪುರ, ಶಿವಾಪುರ. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತದೆ? ಶಿವನ ಹೆಸರು, ಇಂದ್ರನ ಹೆಸರು, ಸೈತಾನ ಹೆಸರು, ಕೊಡಂಗಿಯ ಹೆಸರು. ರಾಜಕುಮಾರಿಗೆ ಬಂದ ರೋಗ ಯಾವುದು? ತಲೆನೋವು, ಕಣ್ಣು ನೋವು, ಮೈಕೈ ನೋವು, ಹೊಟ್ಟೆ ನೋವು. ಹೊಂದಿಸಿ ಬರಿ ಕೂಡ ನೋಡ್ಬೋದು. HS ಪ್ರಕಾಶ್, ಆರಿಫ್ ರಾಜ್, ಲಕೂರ್ ಸಿಂಧು ಆನಂದ್, ಬಸವರಾಜ್ ವಕುಂದ. ಲೋಹದ ಕಣ್ಣುಗಳು, ದೇವರಿಗೊಂದು ಅರ್ಜಿ, ಕಂಡ ಕನಸಿನಲ್ಲಿ, ಜಂಗಮನ ಫಕೀರನ ಜೋಳಿಗೆ, ಮಗು ಮತ್ತು ಹಣ್ಣುಗಳು, ಜಮೀನ ಭಾರತ. ಹುಡುಗಿನಿಗೆ ಮಹಾತ್ಮ ಗಾಂಧಿ ಹೆಸರಿಟ್ಟವರು? ಜ್ಯೋತಿಷ್ಯ ಭವಿಷ್ಯವಾಣಿ ಓದಲು. ಬಡವರ ವಕೀಲರೆಂದು ಪ್ರಸಿದ್ಧರಾದರು. ಭರತನ ತಂದೆ ಹೆಸರು? ಲೇಖಕರು ಸಿಪಾಯಿ ದಂಗೆಯನ್ನು ಕರೆತಿದ್ದಾರೆ. ಮೊದಲನೇ ಪ್ರಶ್ನೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಆರುತ್ತಿದ್ದರು? ಸೀತೆಯನ್ನು ಕಾಡಿನಲ್ಲಿ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಸಿಡಿಲು ಗುಡುಗುಗಳನ್ನು ಕಳುಹಿಸುವುದು ಎಂದು ಮಹಾದೇವ ಯಾರನ್ನು ಕೇಳುತ್ತಾನೆ? ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬಿಡುತ್ತಿದೆ? ಚಿತಾಭಸ್ಮವಾದುತ್ತಾರು ಯಾವುದು ಮತ್ತು ಎಲ್ಲಿ? ನೇಪಾಳದಲ್ಲಿ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಅಪರಾಜಿತ ಬಳಿ ಗುಣ ಯಾವುದು? ನಮ್ಮ ಆರೋಗ್ಯದ ಮೇಲೆ ವಿದೇಶಿ ಹೋಟೆಲ್ಗಳು ನಡೆಸಿದ ದಾಳಿಗಳೇನು? ಬೆಟ್ಟದ ಮೇಲಿನ ದೇವತೆ ಬೋಳೆಶಂಕರನ ಅಣ್ಣನಿಗೆ ತೆರಿಗೆ ಹೇಗೆ ಕಾಣಿಸುತ್ತದೆ? ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಯನ್ನು ಮಾಡಿಕೊಳ್ಳುತ್ತವೆ? ಬೋಳೆಶಂಕರ್ ಏನೆಂದು ಡಂಗುರು ಸಾರಿಸುತ್ತಾನೆ? ಕೆಳಗಡೆ ಸಂದರ್ಭಗಳ ಸಾರಾಂಶ ಕೂಡ ನೋಡುವುದಿಲ್ಲ. ಚೆನ್ನಯ್ಯನ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಸೀತೆ ಕಲ್ಮರ ಕರಗುವಂತೆ ದುಃಖಿಸುವ ಪರಿಚಯನ್ನು ವಿವರಿಸಿ. ಎಲ್ಲರನ್ನು ರಕ್ಷಿಸುವ ದೇವರನ್ನು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದನ್ನು ಕನಕದಾಸರು ಹೇಗೆ ಹೇಳಿದ್ದಾರೆ? ಸರ್ವಸತ್ಯ ಸಜೀವಮಂಡಲ ಕುರಿತು ಬರೆಯಿರಿ. ರಾಗಿ ಮುದ್ದೆ ಯಾವ ಬಗ್ಗೆ ಸಾರು ಜೊತೆ ಸೇರಿ ಎಂಥ ರಸಾನುಭವ ಸೃಷ್ಟಿಸುತ್ತದೆ ಎಂದು ವಿವರಿಸಿ. ಮಾಸ್ತರರು ಮತ್ತು ಅಂಬವ್ವ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು? ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕತೆ ಯಾವುದು? ಬೋಳೆಶಂಕರನ್ ಮತ್ತು ಅವನ ಅಣ್ಣಂದಿಯರು ಈ ಭಾಗವತ ಹೇಗೆ ಉಪಚರಿಸುತ್ತಾರೆ? ಬೋಳೆಶಂಕರ ನಾಣ್ಯ ಹಾಗೂ ಸಿಪಾಯಿಗಳನ್ನು ಪಡೆಯುವ ಪ್ರಸಂಗ ವಿವರಿಸಿ. ರಾಜಕುಮಾರಿಗೆ ಹೊಟ್ಟೆ ನೋವು ಪ್ರಸಂಗದ ಬೋಳೆಶಂಕರಿಗೆ ರಾಜನಾದ ಕಥೆಯನ್ನು ತಿಳಿಸಿ. ಪದ್ಯಗಳ ಭಾವಾರ್ಥ ಕೂಡ ನೋಡುವುದಿಲ್ಲ. ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಗ್ರಾಮರ್. ಈ ಕೆಳಗಿನ 2 ಪದಗಳಿಗೆ ಅರ್ಥ ಬರೀರಿ. ಕೈದು, ಸಮರ, ನಖ. ಈ ಕೆಳಗಿನ 2 ಪದಗಳಿಗೆ ತದ್ಭವ ಬರೀರಿ. ಪ್ರಾಣ, ಆಕಾಶ, ದೃಷ್ಟಿ. ಈ ಕೆಳಗಿನ 2 ಪದಗಳಿಗೆ ಬಿಡಿಸಿ ಬರೀರಿ. ದಿವ್ಯಜ್ಞ, ಜಲಾಂಜಲಿ, ಬಾಲಕರಾಶ್ರಮ. ಕೆಳಗಿನ 2 ಪದಗಳ ಸಮಾನಾರ್ಥಕ ಪದ ಬರೀರಿ. ಸೂರ್ಯ, ಭೂಮಿ, ತುರುಗ. ಈ ಕೆಳಗಿನ 2 ಪದಗಳ ವಿರುದ್ಧ ಪದ ಬರೀರಿ. ಕನಸು, ಉಚಿತ, ನಂಬಿಕೆ. ಈ ಕೆಳಗಿನ 2 ನುಡಿಗಟ್ಟುವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಕರುಳು ಕುಡಿ, ಮೊರೆಯಿಡು, ಚಾಟಿ ಏಟು. ನಿವೃತ್ತಿ 2 ಉದಾಹರಣೆ ಕೊಡಿ. ಸೊ ಇಲ್ಲಿ ನೋಡ್ಬೋದು, ಪ್ರಬಂಧ ಕೂಡ ಕೇಳಲಾಗಿದೆ. ಪುಸ್ತಕದ ಮಹತ್ವ ಮತ್ತು ಹವ್ಯಾಸಗಳು. ಕೊನೆಯದು ಪತ್ರ ಲೇಖನ ಅಥವಾ ಲೆಟರ್ ರೈಟಿಂಗ್ ಅಂತ ಹೇಳ್ಬೋದು. PUC ವಿದ್ಯಾರ್ಥಿಗಳಿಗೆ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಕಮೆಂಟ್ನಲ್ಲಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.